ಲಕ್ಷ್ಯ ಕಾರ್ಯಕ್ರಮದಲ್ಲಿ ಕ್ರೀಡಾ ಸಾಧಕರ ರೋಚಕ ಜೀವನ ಪಯಣದ ಗಾಥೆಯನ್ನ, ಅವರ ಸಾಧನೆಯ ಯಶೋಗಾಥೆಯನ್ನ ಹಾಗೂ ಜೀವನವನ್ನ ಸಂಭ್ರಮಿಸುವಂತಹ ಸಾಧನೆಗಳನ್ನ ಸಂಭ್ರಮಿಸುವತ್ತ ನಾವು ದಾಪುಗಾಲಿಡ್ತೇವೆ. ಮೈಲಿಗಲ್ಲುಗಳನ್ನ ನಿರ್ಮಿಸಿ ಅವಕಾಶದ ವೇದಿಕೆ, ಅದೃಷ್ಟದ ಒಂದು ಚಡಪಡಿಕೆಯನ್ನ ತೋರ್ಪಡಿಸುವಂತಹ, ಅನೇಕರಿಗೆ ಆಶ್ರಯವಾಗಿ ಹೆಮ್ಮರವಾಗಿ ನೀಡುವಂತಹ ಒಂದು ವೇದಿಕೆಯಾಗಿ ಇಲ್ಲಿ ನಮ್ಮ ಸ್ಪೋರ್ಟ್ಸ್ ಸೆಲೆಬ್ರಿಟೀಸ್ ಜೀವನದ ಆದರ್ಶಗಳನ್ನ ಹಂಚಿಕೊಳ್ತಾರೆ. ಬದುಕಿನುದ್ದಕ್ಕೂ ಅವರು ಎದುರಿಸಿದಂತಹ ಸವಾಲುಗಳು ಹೇಗಿತ್ತು, ಅದನ್ನ ಹೇಗೆ ಅವರು ಸಮರ್ಥವಾಗಿ ನಿಭಾಯಿಸಿದ್ರು, ಈ ಚೌಕಟ್ಟಿನಲ್ಲಿ ನಾವು ಕೂಡ ನಮ್ಮ ಜೀವನ ಶೈಲಿಯನ್ನ ಸುಧಾರಿಸಿಕೊಳ್ಳುವಂತಹ ರೀತಿಯಲ್ಲಿ ಸಾಕ್ತಾ ಹೋಗ್ತೀವಿ. ಹೀಗಾಗಿ ಸ್ಪೋರ್ಟ್ಸ್ ಸೆಲೆಬ್ರಿಟೀಸ್ ನ ಜೀವನವನ್ನ ಸಂಭ್ರಮಿಸೋದೇ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಈ ದಿನ ಸಂಚಿಕೆಗೆ ನಮ್ಮೊಂದಿಗೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಈ ದಿನದ ಸಂಪನ್ಮೂಲ ವ್ಯಕ್ತಿ ಚಿತ್ರ ಗಂಗಾಧರನ್ ಅವರು ಈ ದಿನ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಈಗ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಹ್ಯಾಸ್ ಕಮ್ ಅಲಾಂಗ್ ಅ ಲಾಂಗ್ ವೇ ಅಲ್ವಾ? ಇದು ಸ್ಪೋರ್ಟ್ಸ್ ಸೈಕಾಲಜಿ ಇರ್ಬೋದು, ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಇರ್ಬೋದು, ತುಂಬಾ ಹೆಚ್ಚು ಒತ್ತನ್ನ ನೀಡ್ತಿದ್ದಾರೆ. ಆ ದಿನಗಳಲ್ಲಿ ನೀವು ಈ ರೀತಿಯಾದಂತಹ ಒಂದು ಹಂಬಲ್ ಬಿಗಿನಿಂಗ್ಸ್ ನ ನೋಡಿದವರು, ಟುಡೇ ಇಟ್ಸ್ ಬಿಕಮ್ ಅ ಹೋಲ್ ಬಿಗ್ ಬ್ರಾಂಚ್ ಆಫ್ ಸೈನ್ಸ್. ಏನ್ ಅನ್ಸುತ್ತೆ? ಇಸ್ ಇಟ್ ರಿಯಲಿ ದಟ್ ಇಸ್ ವಾಟ್ ಮ್ಯಾಟರ್ಸ್, ಅಥವಾ ಈಗಿನ ಮಕ್ಕಳಿಗೆ ಅದು ಬೇಕು? ನ್ಯೂಟ್ರಿಷನ್ ಇವಾಗ ಏನ್ ಹೇಳ್ತಾ ಇದಾರೆ, ಇಟ್ಸ್ ಅ ಸೇಮ್ ಥಿಂಗ್ ವಾಟ್ ಅವರ್ ಪೇರೆಂಟ್ಸ್ ವರ್ ಟೆಲ್ಲಿಂಗ್ ಅಸ್. ಇವಾಗ ನ್ಯೂಟ್ರಿಷನ್ ಇದೆ ಅಂತ ನೀವು ಇದು ತಿನ್ಬೇಕು, ಅದು ತಿನ್ಬೇಕು, ಪ್ರೋಟೀನ್ ತಿನ್ಬೇಕು ಅಂತಾರೆ. ಅವಾಗೆಲ್ಲ ಕಾಳು ಮಾಡ್ತಾ ಇದ್ರು, ಅದನ್ನೇ ಇವಾಗ ಅರ್ಧ ಬಿಟ್ಟು ಪ್ರೋಟೀನ್ ಪೌಡರ್ ಕೊಡ್ತಾರೆ. It's the same thing, just packed differently. We say no, every 30 years the fashion changes. Okay, we happen to see the same dress after 30 years. So it's the same thing. ಏನೇನು ಅವಾಗ ತಿಂತಾ ಇದ್ವಿ ಅದೇನೆ ಅರ್ಧ ಪೌಡರ್ ಆಗಿ ಬರ್ತಾ ಇದೆ. ನುಗ್ಗಕಾಯಿ ತುಂಬಾ ಒಳ್ಳೇದಂತ ಹೇಳ್ತಾರೆ. ನಾವು ವಿ ಸೇ ದಟ್ ಮೊರಿಂಗಾ ಪೌಡರ್. So it's nothing different, but I don't see anything different. ಏನಂತಂದ್ರೆ it's the same food given a different shell or different box. ಅಷ್ಟೇ ಆಗ್ತಾ ಇದೆ. ಬಟ್ ಇವಾಗ ಏನು ಅಂತಂದ್ರೆ ಬಿಕಾಸ್ ಆಫ್ ದಿಸ್ ಔಟ್ಸೈಡ್ ಎನ್ವಿರಾನ್ಮೆಂಟಲ್ ಚೇಂಜಸ್ ಇಂದ ಐ ಥಿಂಕ್ ಚಿಲ್ಡ್ರನ್ ಶುಡ್ ಗೋ ಫಾರ್ ಅ ಗುಡ್ ನ್ಯೂಟ್ರಿಷಿಯಸ್ ಫುಡ್. ಅವಾಗ ದ ಎಕ್ಸ್ಪೋಜರ್ಸ್ ಆರ್ ಮೋರ್, ಪಿಜ್ಜಾ ಇದೆ, ಬರ್ಗರ್ ಇದೆ, ಸೊ ದೇ ಗೋ ಫಾರ್ ದಟ್. ಅದರಿಂದ ನ್ಯೂಟ್ರಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಚಿಲ್ಡ್ರನ್. ಇವಾಗ ಏನಂತಂದ್ರೆ ಬೆಳೆಯೋ ಮಕ್ಕಳಿಗೆ, ಸೊ ನಮ್ಮ ಹಳೆ ಕಾಲದಲ್ಲಿ ಏನು ಮಾಡ್ತಾರೆ, ಮಕ್ಕಳು ಬೆಳೀತಾರೆ ಅಂತ ಎಲ್ಲ ಅವರೇ ಕೊಡ್ತಾ ಇದ್ರು. ಬಟ್ ಇವಾಗ ಅವಾಗ ಪಿಜ್ಜಾ, ಬರ್ಗರ್ ಆರ್ ಎನಿ ಅದರ್ ಫುಡ್ ವಾಸ್ ನಾಟ್ ದೇರ್. ಸೊ ಇವಾಗ ಬೇರೆ ಫುಡ್ ಎಕ್ಸ್ಪೋಜರ್ ಜಾಸ್ತಿ ಇರೋದ್ರಿಂದ, ಸೊ in nutrient values and the nutrition is how much it is important anta we have to tell the parents. Yakandre parents also have all those things. ಇವಾಗ ಏನಾಗುತ್ತೆ, ಸೊ ಆ ಜನರೇಷನ್ ನೆಕ್ಸ್ಟ್ ಜನರೇಷನ್ ಬಂದಾಗ they want to have what they did not have then. So now the next generation is already with that. ಇವಾಗ ಏನಾಗುತ್ತೆ, ಇವರು ಆ ಕಡೆನೂ ಹೋಗಕ್ಕಾಗದೆ ಈ ಕಡೆನೂ ಹೋಗಕ್ಕಾಗದೆ they try to balance. So at the end of the day I think nutrition is very very important. Only thing is you will have to know what is meant by nutrition and one that is favorable to one's own body. Correct. ಯಾಕಂದ್ರೆ ಎಲ್ಲಾರು ಸೂಟ್ ಆಗಲ್ಲ. ಸೊ ಯು ಜಸ್ಟ್ ಇಟ್ ಇಸ್ ನಾಟ್ ಅ ರೆಡಿಮೇಡ್ ತಕೊಂಬಂದು ಹಾಕೊಂಡು then we don't stitch it. So each one has got a different measurement physically and inside also. ಹೊರಗಡೆ ಕಾಣುತ್ತೆ, ಒಳಗಡೆ ನಮಗೆ ಕಾಣಿಸಲ್ಲ. So it's very important for us to understand each one's digestive power and capability of having it, and also most important the taste. ವೆರಿ ಟ್ರೂ. ಇನ್ನ ಬೆಳೀತಾ ಒಂದ್ ಆಸೆ ಇರುತ್ತೆ ಒಂದ್ ಮಗುವಿಗೆ, ನಾನು ಬೆಳೆದು ಹಿಂಗ ಆಗ್ಬೇಕು, ಇಷ್ಟೆಲ್ಲ ನನ್ನ ಸರೌಂಡಿಂಗ್ಸ್ ಅಲ್ಲಿ ಕಷ್ಟ ಇದೆ, ಅಡ್ವರ್ಸಿಟೀಸ್ ನನ್ನ ತಾಯಿ ಎದುರಿಸ್ತಿದ್ದಾರೆ. ನೀವ್ ಏನ್ ಆಗ ಬಯಸಿದ್ರಿ ಆಕ್ಚುಲಿ? ಏನಾದ್ರೂ ಒಂದು ಕ್ಲಾರಿಟಿ ಇತ್ತ ಆ ಏಜ್ ಅಲ್ಲಿ ವಿತ್ ಆಲ್ ದಟ್ ಯು ಆರ್ ಗೋಯಿಂಗ್ ಥ್ರೂ? ಏನ್ ಆಗ್ಬೇಕಿತ್ತು? ಒಂದು ಮೋಸ್ಟ್ ಸೆಲೆಬ್ರೇಟೆಡ್ ಫುಟ್ಬಾಲ್ ಸ್ಟಾರ್ ಆಗಿಲ್ಲ ಅಕ್ರಾಸ್ ದ ವರ್ಲ್ಡ್ ಅಂದ್ರೆ ಏನ್ ಆಗ್ತಿದ್ರಿ? ಇಲ್ಲ, ಏನ್ ಆಗ್ತಿದ್ನಿ ಗೊತ್ತಿಲ್ಲ, ಬಟ್ ಐ ವಾಂಟೆಡ್ ಟು ಬಿ ಅ ಸಿಂಗರ್. Wow. And I wanted to join police force. ಇದೆರಡಿತ್ತು ಆಸೆ ನನಗೆ. But now I think the way I shout from the line is like singing, and the way I'm mending these boys is like a police officer. So keeping the passion alive, ಎಲ್ಲವನ್ನೂ you are able to do, juggle and do. ಯಾಕೆ ಕೇಳಿದೆ ಅಂದ್ರೆ, ನಾರ್ಮಲಿ ಏನಾಗುತ್ತೆ, ಒಂದ್ಸಲ ನ್ಯಾಷನಲ್ ಟೀಮ್ಗೆ ಆಡಿದ್ರೆ ಇಟ್ ಓಪನ್ಸ್ ಲಾಟ್ ಆಫ್ ಅಪಾರ್ಚುನಿಟೀಸ್. ಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಅವ್ರಿಗೆ ಜಾಬ್ಸ್ ಸಿಗುತ್ತೆ, ಗವರ್ಮೆಂಟ್ ಜಾಬ್ಸ್. ಅದೇ ತರ ನೀವು ಏನಾದ್ರೂ ಜಾಬ್ಸ್ಗೆ ಸೈಮಲ್ಟೇನಿಯಸ್ಲಿ ಡಿಡ್ ಯು ಟ್ರೈ? Unfortunately there was much opportunities for footballers there.
ನೀವು ಸ್ಟೇಟ್ಗಾನ ಆಡಿ ಇಂಡಿಯಾಗಾನ ಆಡಿ there was no opening in the government sectors or in the bank. Bank ಅವ್ರು ಏನು ಮಾಡಿದ್ರು, they started a cricket team. Canara Bank started a cricket team, but I didn't want to play cricket. So I had to let it go, because the most important is when it comes to the passion, the life antandaga, somewhere I choose the passion. True. It keeps you on for a longer run. But sometimes it's good only ಏನಕ್ಕಂದ್ರೆ ನಾನು, because I played football, I could do the diploma in coaching in football. Yes. Because I did diploma in coaching football ಅಲ್ಲಿ ಇದ್ದಿದ್ರಿಂದ, so I happened to be the first woman to be appointed by Sai as a football coach. Wow. So somewhere it will be there for us. True. So definitely no regrets. ಯಾಕಂದ್ರೆ ಎಷ್ಟೋ ಜನಕ್ಕೆ ಅದೊಂದು ರಿಗ್ರೆಟ್ ಇರುತ್ತೆ, ಒಂದು ಮಿಸ್ಡ್ ಆಪರ್ಚುನಿಟಿಯ ರಿಗ್ರೆಟ್ ನೀವು ನೆನ್ಸ್ಕೊಳ್ಳೋದಾದ್ರೆ ಯಾವ್ದಿದೆ ಇಷ್ಟು ವರ್ಷಗಳಲ್ಲಿ? No, I don't regret for anything. Lovely. I don't regret for anything. Whatever has happened, it's for good, and whatever is happening now is also good. Whatever will happen also for good. See what happens, the positivity in the mind is very, very important. ಏನಾಗುತ್ತೆ, sometimes ನಾವು ಅನ್ಕೊಂಡಿರಂಗೆ ಆಗೋದಿಲ್ಲ. ಸೊ ಅನ್ಕೊಂಡಿದ್ದು ಆಗಿಲ್ಲ ಅಂತ ಅಂದ್ಬಿಟ್ಟು ನೀವು ಹಂಗೆ ಕುಕ್ಬಿಟ್ರೆ ನೀವು ಏನೂ ಆಗಲ್ಲ. ನೀವು ಅನ್ಕೊಂಡಿರೋದು ಆಗಲ್ಲ, ಅನ್ಕೊಂಡಿರದೇ ಇರೋದು ಆಗಲ್ಲ. So sometimes I feel, like ನಂದೇನ್ ಅಂತಂದ್ರೆ, okay, I thought this should happen, but that should not happen. Next I will see that, okay, what next? What can I do better? ಇದು ಆಗಿಲ್ಲ ಅನ್ನೋದನ್ನ ಬಿಟ್ಬಿಡ್ತೀನಿ ನಾನು. ಸೊ ಆ ಆಟಿಟ್ಯೂಡ್ ಅಲ್ಲಿ ನಮ್ಮ ಲೈಫ್ ನ ನಾವು ಸುಧಾರಿಸ್ಕೊಂಡು ಹೋಗೋದು ತುಂಬಾ ಮುಖ್ಯ. ವಾಟ್ ನೆಕ್ಸ್ಟ್ ಅನ್ನುವಂಥ ಕ್ವೆಶನ್ ನಾವು ಯಾವಾಗ್ಲೂ ನಾವು ಪ್ರಿಪೇರ್ಡ್ ಇರ್ಬೇಕು ಅದಕ್ಕೆ. ಸೊ ಎಲ್ಲೂ ಯಾರು ಹತಾಶೆ ಆಗ್ಬಾರ್ದು, ನಿರಾಶೆ ಆಗ್ಬಾರ್ದು. ಸೊ ದೇ ಶುಡ್ ಜಸ್ಟ್ ಹ್ಯಾವ್ ದಟ್ ನೆಕ್ಸ್ಟ್ ಗೋ attitude. Plan A, Plan B ಅಂತ ಹೇಳ್ತಾರೆ. But if Plan A is not working, go for Plan B. Plan B ಇಲ್ಲಾಂದ್ರೆ C Z ತನಕ ಇದೆ. So why do you worry? No, keep doing it. ಅಂದ್ರೆ ಇಟ್ಸ್ ಜಸ್ಟ್ ಅ ಮೈಂಡ್ ಸೆಟ್ ಆಗಿದ್ರೆ, ಧನಾತ್ಮಕವಾದಂತಹ ಒಂದು ಯೋಚನೆ. ಎಕ್ಸಾಕ್ಟ್ಲಿ. ಅಂಡ್ ದಟ್ ಇಸ್ ಅ ಸ್ಕಿಲ್. ಅದು ಓವರ್ ಟೈಮ್ ನಾವು ಬಿಲ್ಡ್ ಮಾಡ್ಕೊಂಡು ಬರ್ಬೇಕು. ಅದು ಹೆಂಗ್ ಬಿಲ್ಡಪ್ ಆಗತ್ತೆ ಅಂತಂದ್ರೆ, ನಿಮ್ಗೆ ತುಂಬಾ ಕಷ್ಟದ ಅನುಭವಗಳು ಇರಬೇಕು, ಆವಾಗ್ಲೇ ನಿಮ್ಗೆ ಅದ್ರದ್ದು ಅರ್ಥ ಆಗತ್ತೆ. So unless and until, I always say, experience the dark, enjoy the light. That's very important. When it is dark, you experience it. You can't do anything. Light ಅಲ್ಲಿ ತಗೊಂಡ್ಬರ್ತೀರ, ನಿಮ್ಗಿಲ್ಲ. So somehow try. ಹೋಗ್ತಾ ಚಿಕ್ಕದಾಗಿ ಲೈಟ್ ಸಿಕ್ಕಿದ್ರೆ, be happy and just move from there. So all people who enjoy success can't handle it. ಯಾಕೆ ಜಾಸ್ತಿ ಅವ್ರು ಹ್ಯಾಂಡಲ್ ಮಾಡಕ್ ಆಗಲ್ಲ ಅನ್ಕೊಂಡಾಗ ಪ್ರಾಯಶಃ ಇದು ಜೀವನದ ಅನುಭವದ ಪಾಠಗಳು ಅವ್ರನ್ನ ಪರಿಪಕ್ವತೆಯತ್ತೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅಂಥವ್ರಿಗೆ ಸಕ್ಸಸ್ ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ಜೀವನದಲ್ಲಿ ನೀವು ಎದುರಿಸಿರುವಂತಹ ಅಡ್ವರ್ಸಿಟೀಸ್ ನಿಮ್ಗೆ ಜೀವನದ ಪಾಠವನ್ನ ಹೇಳ್ಕೊಟ್ಟಿದೆ. ಸೊ ದಟ್ ಹ್ಯಾಸ್ ಲೆಡ್ ಯು ಟು ದಟ್ ಲೈಟ್, ಅಂಡ್ ಆ ಲೈಟ್ ನಲ್ಲಿ ವಿ ಆರ್ ಸೀಯಿಂಗ್ ಅ ರೇ ಆಫ್ ಹೋಪ್ ಫಾರ್ ಬಂಚ್ ಆಫ್ ಆಲ್ ಪೀಪಲ್, ವೆದರ್ ಇಟ್ ಇಸ್ ಇರ್ರೆಸ್ಪೆಕ್ಟಿವ್ ಆಫ್ ಏಜ್. ಫುಟ್ಬಾಲ್ ಕಲೀಲಿಕ್ಕೆ ಬರೋ ಪ್ರತಿ ಕನ್ಸು ಹೊತ್ತಿರುವಂಥ ಒಂದು ಕ್ರೀಡೆಯ ಆಸಕ್ತಿಯನ್ನ ಹೊತ್ತಿರುವಂಥ ಒಂದು ಸ್ಪಾರ್ಕ್ ಅಲ್ಲಿ ದೇ ಸಿ ಯು ಇನ್ ದೇರ್ ಸಕ್ಸೆಸ್. ಸೊ ಯು ಹ್ಯಾವ್